ಕ್ರೆಡಿಟ್ ಕಾರ್ಡ್ ತಗೊಂಡು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆದರೆ ಏನು ಲಾಭ? ಎಷ್ಟೋ ಜನ ಕ್ರೆಡಿಟ್ ಕಾರ್ಡನ್ನು ಬಳಸ್ಕೊಂಡು 20ರಿಂದ 45-50 ದಿನಗಳವರೆಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಪಡ್ಕೋತಾರೆ. ಇಲ್ಲಿ ಸಮಸ್ಯೆ ಇರೋದು ಕ್ರೆಡಿಟ್ ಕಾರ್ಡ್ದಲ್ಲ, ಕ್ರೆಡಿಟ್ ಕಾರ್ಡನ್ನು ಬಳಸ್ತಿರುವಂತಹ ವ್ಯಕ್ತಿ. ಈ ಕ್ರೆಡಿಟ್ ಕಾರ್ಡಲ್ಲಿ ಸಾಲ ತಗೊಂಡು ಅದನ್ನು ಕಟ್ಟದೆ ಸಾಲದ ಸುಳಿಗೆ ಸಿಕ್ಕಾಕೊಳ್ತಾರೆ. ಕ್ರೆಡಿಟ್ ಕಾರ್ಡ್ ಅನ್ನೋದು ಏನಿದೆ, ಇದೊಂದು ಟೂಲ್. ಇದನ್ನ ನಿಮ್ಮ ಅನುಕೂಲಕ್ಕೆ ಹೇಗೆ ನೀವು ಬಳಸ್ಕೋತೀರಿ ಅನ್ನೋದು ನಿಮ್ಮ ಜಾಣ್ಮೆಯಲ್ಲಿ ಅಡಗಿದೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಎಷ್ಟೋ ಜನ ಕ್ರೆಡಿಟ್ ಕಾರ್ಡ್ ಅಂದರೆ ಭಯ ಬೀಳ್ತಾರೆ. ಆದರೆ ನಿಜ ಹೇಳ್ಬೇಕಂದ್ರೆ ನೀವು ಭಯ ಬೀಳಬೇಕಾಗಿಲ್ಲ. ಕರೆಕ್ಟಾಗಿ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದರೆ ನೀವು ಅದರಿಂದನೂ ಕೂಡ ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ 2026ರಲ್ಲಿ ನೀವೇನಾದರೂ ಕ್ರೆಡಿಟ್ ಕಾರ್ಡ್ ತಗೊಳ್ಳುವಂಥ ಪ್ಲ್ಯಾನ್ನಲ್ಲಿದ್ದೀರಾ? ಈ ವಿಡಿಯೋ ನಿಮಗೋಸ್ಕರನೇ. ಕ್ರೆಡಿಟ್ ಕಾರ್ಡನ್ನು ಹೇಗೆ ತಗೋಬೇಕು, ಕ್ರೆಡಿಟ್ ಕಾರ್ಡನ್ನು ಯಾವ ರೀತಿ ಬಳಸಬೇಕು, ಕ್ರೆಡಿಟ್ ಕಾರ್ಡ್ ಟ್ರ್ಯಾಪ್ಗೆ ಒಳಗಾಗದೆ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಸೊ ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತೇನೆ ಅವರನ್ನು ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಎಷ್ಟು ಜನ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಭಯ ಬಿದ್ದುಬಿಡ್ತಾರೆ. ನಿಜಕ್ಕೂ ಕೂಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಭಯ ಬೀಳ್ಬೇಕಾ? ನೋಡಿ ಶೇಷ, ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಳ್ಳೇದಾ ಕೆಟ್ಟದ್ದಾ ಅನ್ನೋದು ನಾವು ಅದನ್ನ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಎಷ್ಟೋ ಜನ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು 20ರಿಂದ 45-50 ದಿನಗಳವರೆಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನು ಪಡ್ಕೋತಾರೆ. ಅಷ್ಟೇ ಅಲ್ಲ, ಅವರ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಮತ್ತೊಂದಷ್ಟು ಜನ ಏನ್ ಮಾಡ್ತಾರೆ, ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸಾಲ ತಗೊಂಡು ಅದನ್ನ ಕಟ್ಟದೆ ಸಾಲದ ಸುಳಿಗೆ ಸಿಕ್ಕಾಕೊಳ್ತಾರೆ. ಇಲ್ಲಿ ಸಮಸ್ಯೆ ಇರೋದು ಕ್ರೆಡಿಟ್ ಕಾರ್ಡ್ದಲ್ಲ, ಕ್ರೆಡಿಟ್ ಕಾರ್ಡನ್ನು ಬಳಸ್ತಿರುವಂತಹ ವ್ಯಕ್ತಿದು. ಈಗ ನೋಡಿ, ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆದರೆ ಏನು ಲಾಭ ಅಂತೇಳಿ ನೀವು ಕೇಳ್ಬೋದು. ಈ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆದರೆ ನಮಗೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಲಿಕ್ಕೆ ಬರ್ತವೆ. ಹಾಗಾದರೆ ಕ್ರೆಡಿಟ್ ಕಾರ್ಡ್ ಖಂಡಿತ ಒಳ್ಳೆದು ತಾನೆ ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ. ಅಂದರೆ ನಾವಿದು ಕ್ರೆಡಿಟ್ ಕಾರ್ಡ್ ಅನ್ನೋದು ಏನಿದೆ, ಇದೊಂದು ಟೂಲ್. ಇದನ್ನ ನಿಮ್ಮ ಅನುಕೂಲಕ್ಕೆ ಹೇಗೆ ನೀವು ಬಳಸ್ಕೋತೀರಿ ಅನ್ನೋದು ನಿಮ್ಮ ಜಾಣ್ಮೆಯಲ್ಲಿ ಅಡಗಿದೆ. ತುಂಬ ಜನ ಹೆಂಗಾಗ್ಬಿಟ್ಟಿದೆ ಅಂದರೆ, ಕ್ರೆಡಿಟ್ ಕಾರ್ಡ್ ಇಲ್ಲದೆ ಇದ್ರೆ ಅದೊಂದು ಏನೋ ದೊಡ್ಡ ತಪ್ಪೇನೋ ಅಂಥೇಳಿ. ಹಾಗಲ್ಲ ಅದು. ಅಂದರೆ ಕ್ರೆಡಿಟ್ ಕಾರ್ಡನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಅದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿವೆ. ನೀವು ಕ್ಯಾಶ್ ಬ್ಯಾಕನ್ನು ಪಡ್ಕೋಬೋದು, ರಿವಾರ್ಡ್ಸನ್ನು ಪಡ್ಕೋಬೋದು. ಇಂಥ ಎಲ್ಲ ಅನುಕೂಲಗಳು ಕೂಡ ಕ್ರೆಡಿಟ್ ಕಾರ್ಡ್ನಲ್ಲಿ ಇವೆ. ಆದರೆ ಅರಿಯದೇ ಬಳಸಿದ್ರೆ ಕ್ರೆಡಿಟ್ ಕಾರ್ಡ್ನಿಂದ ಅಪಾಯಗಳು ಇವೆ ಅನ್ನೋದು ಕೂಡ ಅಷ್ಟೇ ಸತ್ಯವಾದ ಅಂಶ. ಹಾಗಿದ್ರೆ ಈಗ ನಾವು ಕ್ರೆಡಿಟ್ ಕಾರ್ಡ್ ಅನ್ನು ತಗೋತೀವಿ, ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ನೀವು ಹೇಳ್ಬೋದಾ? ಈಗ ನೋಡಿ ಶೇಷ, ಮೊದಲನೇದಾಗಿ ಕ್ರೆಡಿಟ್ ಕಾರ್ಡ್ ತಗೊಂಡು ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಅದರ ಬಿಲ್ಲಿಂಗ್ ಸೈಕಲ್ ಅನ್ನ ಅರ್ಥ ಮಾಡ್ಕೋಬೇಕು, ಮತ್ತೆ ಇಂಟ್ರೆಸ್ಟ್ ಸೈಕಲ್ ಅನ್ನ ಅರ್ಥ ಮಾಡ್ಕೋಬೇಕು. ಬಿಲ್ಲಿಂಗ್ ಸೈಕಲ್ ಅಂದ್ರೆ ಏನು? ಯೂಶಲಿ ಕ್ರೆಡಿಟ್ ಕಾರ್ಡ್ ಬಳಸಿದ ನಂತರದಲ್ಲಿ ಎಷ್ಟು ದಿನಗಳ ಒಳಗಾಗಿ ನಾವು ಆ ಮೊತ್ತವನ್ನ ವಾಪಸ್ ಕ್ರೆಡಿಟ್ ಕಾರ್ಡ್ ಕಂಪನಿಗೆ ಕಟ್ಟಬೇಕು ಅನ್ನೋ ಸ್ಪಷ್ಟತೆ ನಮಗಿರಬೇಕು. ಯೂಶಲಿ ಎಷ್ಟು ದಿನ ಇರುತ್ತಪ್ಪ ಅದು ಅಂತ ಹೇಳಿದ್ರೆ 20ರಿಂದ 50 ದಿನಗಳವರೆಗೆ ಇರುತ್ತೆ. ಬೇಸಿಕಲಿ ಹೇಗೆ ಅಂತ ಹೇಳಿದ್ರೆ, ನೀವು ಯಾವ ದಿನ ಆ ಕ್ರೆಡಿಟ್ ಕಾರ್ಡ್ ಮೊತ್ತವನ್ನ ಬಳಸಿದ್ದೀರಿ ಅನ್ನೋದ್ರ ಮೇಲೆ ಅದು 20 ದಿನ ಆಗುತ್ತೋ 50 ದಿನ ಆಗುತ್ತೋ ಅನ್ನೋದು ನಿರ್ಧಾರ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನೀವು 50,000 ರೂಪಾಯಿಯನ್ನ ಕ್ರೆಡಿಟ್ ಕಾರ್ಡಲ್ಲಿ ಡಿಸೆಂಬರ್ನಲ್ಲಿ ಖರ್ಚು ಮಾಡಿದ್ದೀರಿ. ನೀವು ಡಿಸೆಂಬರ್ನಲ್ಲಿ ಖರ್ಚು ಮಾಡಿ ನೆಕ್ಸ್ಟ್ ನಿಮಗೆ 50 ದಿನಗಳ ಒಳಗೆ ಅದನ್ನು ಕಟ್ಟಬೇಕು ಅಂತೇಳಿ ಒಂದು ಮಿತಿ ಇರುತ್ತೆ. ಅದರೊಳಗಾಗಿ ನೀವು ಕಟ್ಟಿಬಿಟ್ರೆ ಕ್ರೆಡಿಟ್ ಕಾರ್ಡ್ಗೆ ಯಾವುದೇ ಬಡ್ಡಿಯನ್ನು ನೀವು ಕಟ್ಟಬೇಕಾಗಿ ಬರಲ್ಲ. ಆದರೆ ತುಂಬ ಜನ ಎಡುವುದು ಎಲ್ಲಿ ಅಂತ ಹೇಳಿದ್ರೆ, 50 ದಿನ ಆದಮೇಲೂ ಆ ಪೇಮೆಂಟನ್ನು ಮಾಡಲ್ಲ, ಬಿಲ್ಲನ್ನು ಪಾವತಿ ಮಾಡಲ್ಲ. ಅವಾಗೇನಾಗುತ್ತೆ, ಬಡ್ಡಿ ಮೇಲೆ ಬಡ್ಡಿ ಬೆಳೀತಾ ಹೋಗುತ್ತೆ. ನೀವು ಕ್ರೆಡಿಟ್ ಕಾರ್ಡನ್ನು ದುರುಪಯೋಗ ಮಾಡಿಕೊಂಡ ಪರಿಣಾಮ ನೀವು ದಂಡವನ್ನ ಬಡ್ಡಿ ರೂಪದಲ್ಲಿ ಕಟ್ತಾ ಹೋಗ್ತೀರಿ. ಇನ್ನೊಂದು ಉದಾಹರಣೆನ ನಾನು ಹೇಳ್ತೀನಿ. ಈಗ ನೋಡಿ, RBI ನಿಯಮದ ಪ್ರಕಾರ ಈ ಬ್ಯಾಂಕ್ಗಳು ಬಡ್ಡಿ ದರ ಎಷ್ಟು ಕ್ರೆಡಿಟ್ ಕಾರ್ಡ್ದು ಅದನ್ನ ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅನ್ನೋದನ್ನ ಉದಾಹರಣೆ ಸಮೇತ ಗ್ರಾಹಕರಿಗೆ ತಿಳಿಸ್ಬೇಕು. ತುಂಬಾ ಜನ ಎಲ್ಲಿ ಮೋಸ ಹೋಗ್ತಿದ್ದಾರೆ ಕ್ರೆಡಿಟ್ ಕಾರ್ಡಲ್ಲಿ ಅಂತ ಹೇಳಿದ್ರೆ ಶೇಷ, ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿಲ್ಲದೇನೆ ಕ್ರೆಡಿಟ್ ಕಾರ್ಡ್ ತಗೊಂಡು ಕೈ ಸಿಟ್ಕೋತಿದ್ದಾರೆ. ಉದಾಹರಣೆಗೆ ಡಿಸೆಂಬರ್ ತಿಂಗಳಲ್ಲಿ ನೀವು 30,000 ರೂಪಾಯಿಯನ್ನ ಕ್ರೆಡಿಟ್ ಕಾರ್ಡ್ ಮೂಲಕ ಖರ್ಚು ಮಾಡಿದ್ದೀರಿ ಅಂತ ಅನ್ಕೊಳ್ಳೋಣ. ನಿಮ್ಮ ಬಿಲ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ 20/2026 ಜನವರಿ, ಅಂದ್ರೆ ಮುಂದಿನ ತಿಂಗಳು 20ನೇ ತಾರೀಕು ತನಕ ನಿಮಗೆ ಟೈಮ್ ಇದೆ.
ನೀವು ಕೇವಲ ಕನಿಷ್ಠ ಮೊತ್ತವನ್ನ ಅಂದರೆ ಮಿನಿಮಮ್ ಅಮೌಂಟ್ ಡ್ಯೂ ಅಂಥೇಳಿ ನೀವು ಬರೀ 5% ಕಟ್ಟಿದ್ರೆ ಅಂದರೆ 30,000ದಲ್ಲಿ ನೀವು 1,500 ರೂಪಾಯಿ ಮಾತ್ರ ಕಟ್ಟಲಿಕ್ಕೆ ಅವಕಾಶ ಇರುತ್ತೆ. ಈ ಟೋಟಲ್ ಅಮೌಂಟ್ ಇರುತ್ತಲ್ಲ, ಅಕಸ್ಮಾತ್ ನಿಮಗೆ ಕಟ್ಟಕ್ಕಾಗಲಿಲ್ಲ, ಅವಾಗ ನೀವು 1,500 ರೂಪಾಯಿ ಮಾತ್ರ ಕಟ್ಟಿ ಮುಂದಿನ ದಿನಗಳಲ್ಲಿ ಅದನ್ನು ಕಟ್ಕೊಳ್ಳಿ ಅಂಥೇಳಿ ನಿಮಗೆ ಕ್ರೆಡಿಟ್ ಕಾರ್ಡ್ ಕಂಪ್ನಿ ಅಥವಾ ಬ್ಯಾಂಕ್ ಒಂದು ಅವಕಾಶವನ್ನು ಕೊಡುತ್ತೆ. ಅಂದರೆ 5% ಕಟ್ಬಿಡಿ, ಇನ್ನು ಉಳಿದಿದ್ದನ್ನು ಆಮೇಲೆ ಕಟ್ಟಿ ಅಂಥೇಳಿ. ತುಂಬ ಜನ ಎಲ್ಲಿ ಎಡುತ್ತಾರೆ ಅಂತ ಹೇಳಿದ್ರೆ, ಈ ಮಿನಿಮಮ್ ಅಮೌಂಟ್ ಡ್ಯೂ ಅನ್ನು ಕಟ್ಬಿಟ್ಟು ಎಲ್ಲ ಸಾಲವನ್ನು ನಾನು ಕಟ್ಟಿಬಿಟ್ಟೆ ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಆದರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇನ್ನು ಉಳಿದ 28,500 ರೂಪಾಯಿ ಮೇಲೆ ಬಡ್ಡಿ ಬೆಳೀತಾ ಇರುತ್ತೆ. ಸಿಂಪಲ್ ಆಗಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. 30,000 ತಗೊಂಡಿದ್ದೀರಿ, ಜನವರಿ 20ರೊಳಗೆ ಕಟ್ಟಬೇಕು. ನೀವು ಜನವರಿ 20ರೊಳಗೆ ಕಟ್ಟಕ್ಕೆ ಆಗ್ತಿಲ್ಲ, ಅದರ ಪರಿಣಾಮ ನೀವು ಮಿನಿಮಮ್ ಡ್ಯೂ 1,500 ರೂಪಾಯಿ ಅಂದರೆ 5% ಆಫ್ ದಿ ಟೋಟಲ್ ಅಮೌಂಟನ್ನು ಕಟ್ಟಿದ್ದೀರಿ. ಇನ್ನು ಉಳಿದ 28,500 ರೂಪಾಯಿಗೆ ನೀವು ಹಣವನ್ನು ಖರ್ಚು ಮಾಡಿರ್ತಿರಲ್ಲ ಕ್ರೆಡಿಟ್ ಕಾರ್ಡ್ ಬಳಸಿ, ಆ ದಿನದಿಂದಲೇ ಬಡ್ಡಿ ಬೀಳೋಕ್ಕೆ ಶುರು ಆಗುತ್ತೆ. ಇದು ಕೇವಲ 1-2 ತಿಂಗಳಲ್ಲಿ 2,000ಕ್ಕಿಂತ ಹೆಚ್ಚು ಬಡ್ಡಿ ಆಗಿ ಬೆಳೆದು ಬಿಡುತ್ತೆ. ಅದೇ ಈಗ ಜನವರಿ 20ನೇ ತಾರೀಕು ಒಳಗಡೆ ನೀವು 30,000 ರೂಪಾಯಿ ಕಟ್ಟಿಬಿಟ್ರಿ ಅಂತ ಹೇಳಿದ್ರೆ ನಿಮಗೆ 0 ಇಂಟ್ರೆಸ್ಟ್, ಯಾವುದೇ ಬಡ್ಡಿಯನ್ನು ಕಟ್ಟಬೇಕಾಗಿ ಬರೋದಿಲ್ಲ. ಈ ರೀತಿ ನಾವು ಮಾತಾಡಿದಂತೆ ರಿವಾರ್ಡ್ಸು, ಒಂದು ಪಾರದರ್ಶಕತೆ ಮತ್ತು ಸರಿಯಾದ ಬಳಕೆಗೆ ಅನ್ವಯವಾಗುವ ಒಂದು ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾವೀಗ ಮಾತಾಡ್ತೀವಿ. ಈ Credit.pay ಯೆಸ್ ಬ್ಯಾಂಕ್ ಏಸ್ ಕ್ರೆಡಿಟ್ ಕಾರ್ಡ್ ಅಂತೇಳಿ ಒಂದು ಕ್ರೆಡಿಟ್ ಕಾರ್ಡ್ ಇದೆ. ಇದು ವಿಶೇಷ ಏನಪ್ಪಾ ಇದರಲ್ಲಿ ಅಂತೇಳಿ ನೀವು ಕೇಳ್ಬೋದು. ಇದರಲ್ಲಿ ದಿನನಿತ್ಯದ ಟೀ, ದಿನಸಿ ಅಂಗಡಿ, ಪೆಟ್ರೋಲ್ ಬಂಕು, ಹೋಟೆಲ್ಲು ಇದೆಲ್ಲದರಲ್ಲೂ ಕೂಡ ಸುಲಭವಾಗಿ UPIಗೆ ಈ ಕ್ರೆಡಿಟ್ ಕಾರ್ಡನ್ನು ಅಳವಡಿಸ್ಕೊಂಡು ಬಳಸ್ಬೋದು. ಈಗ UPI ಎಲ್ಲ ಕಡೆ ಈಗೇನಾಗಿದೆ, UPIಗೆ ಲಿಂಕ್ ಮಾಡಿಕೊಂಡು ಕ್ರೆಡಿಟ್ ಕಾರ್ಡನ್ನು ಬಳಸುವಂಥ ಅವಕಾಶ ಈ Credit.pay ಯೆಸ್ ಬ್ಯಾಂಕ್ ಏಸ್ ಕ್ರೆಡಿಟ್ ಕಾರ್ಡ್ನಲ್ಲಿ ಇದೆ. ನೀವು ಮಾಮೂಲಿ ಹೆಂಗೆ UPI ಮಾಡ್ತಿರಲ್ಲ ಅಷ್ಟೇ ಸುಲಭವಾಗಿ ಇದನ್ನು ಬಳಸ್ಬೋದು. ಈ ಕಾರ್ಡ್ ಬಳಸಿ UPI ಮೂಲಕ ಹಣ ಪಾವತಿಸಿದ್ರೆ ನಿಮಗೆ 3% ಕ್ಯಾಶ್ ಬ್ಯಾಕ್ ಸಿಗುತ್ತೆ. 3% ಕ್ಯಾಶ್ ಬ್ಯಾಕ್. ಒಂದು ವೇಳೆ ತಿಂಗಳಿಗೆ ನೀವು 25,000 ರೂಪಾಯಿ ಖರ್ಚು ಮಾಡಿದ್ರಿ ಅಂತೇಳಿ ಇಟ್ಕೊಳ್ಳಿ, ಅವಾಗೇನಾಗುತ್ತೆ 750 ರೂಪಾಯಿವರೆಗೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. 25,000 ಖರ್ಚು ಮಾಡಿದ್ರೆ 750 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕು. ಅದಷ್ಟೇ ಅಲ್ಲ, 20 to 50 ಡೇಸ್ ಇಂಟ್ರೆಸ್ಟ್ ಫ್ರೀ ಲೋನ್ ಕೂಡ ಸಿಗುತ್ತೆ ಕ್ರೆಡಿಟ್ ಕಾರ್ಡಿಂದ. ಮತ್ತೆ ನೀವು ತಿಂಗಳಿಗೆ 25,000ಕ್ಕಿಂತ ಹೆಚ್ಚು ಬಳಸ್ತೀನಿ, ಈ ಕ್ರೆಡಿಟ್ ಕಾರ್ಡ್ ಬಳಸ್ಕೊಂಡು ನಾನು ಪಾವತಿಯನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ 5% ವರೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಕ್ರೆಡಿಟ್ ಸ್ಕೋರು 720ಕ್ಕಿಂತ ಜಾಸ್ತಿ ಇರಬೇಕು, ತಿಂಗಳ ಸಂಬಳ 25,000 ರೂಪಾಯಿಗಿಂತ ಜಾಸ್ತಿ ಇರಬೇಕು. ಅವಾಗ ಮಾತ್ರ ಈ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ನೀವು ಅರ್ಹರಾಗ್ತೀರಿ. ಮತ್ತೆ ಇದು ಲೈಫ್ ಟೈಮ್ ಫ್ರೀ ಇರುತ್ತೆ. ಜಾಯ್ನಿಂಗ್ ಫೀಸು, ಆಮೇಲೆ ಆನ್ಯುಯಲ್ ಫೀಸು, ಇದು ಯಾವ ರೀತಿಯ ಶುಲ್ಕಗಳು ಈ ಕ್ರೆಡಿಟ್ ಕಾರ್ಡ್ ಅಂದರೆ Credit.pay ಯೆಸ್ ಬ್ಯಾಂಕ್ ಏಸ್ ಕ್ರೆಡಿಟ್ ಕಾರ್ಡ್ನಲ್ಲಿ ಇರೋದಿಲ್ಲ. ಅಂದರೆ ಈಗ ಉದಾಹರಣೆಗೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ, ನಿಮ್ಮ ಅಪ್ಲಿಕೇಶನ್ ಯಶಸ್ವಿ ಆಗಿದೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತೇಳಿ ಆದರೆ 1,000 ರೂಪಾಯಿ ಜಾಯ್ನಿಂಗ್ ಬೋನಸ್ ಅನ್ನು ಕೂಡ ಈ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಪಡ್ಕೋಬಹುದು. ಈ ಕ್ರೆಡಿಟ್ ಕಾರ್ಡ್ ಅನ್ನ Credit.pay ಮೂಲಕ ಯೆಸ್ ಬ್ಯಾಂಕ್ ವಿತರಣೆ ಮಾಡುತ್ತೆ. ಅಂದ್ರೆ ಉದಾಹರಣೆಗೆ ಈ ಕ್ರೆಡಿಟ್ ಕಾರ್ಡ್ ಹೇಗೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಕೇಳ್ಬೋದು. ಈಗ 10 ರೂಪಾಯಿ ಖರ್ಚು ಮಾಡಿದ್ರು ಕೂಡ 3% ಕ್ಯಾಶ್ ಬ್ಯಾಕ್ ಅನ್ನ ಈ ಕ್ರೆಡಿಟ್ ಕಾರ್ಡ್ ಕೊಡುತ್ತೆ. ಅಂದ್ರೆ ಒಂದ್ ರೀತಿ ಅನುಕೂಲ. ನೀವು ಏನು ಮಾಡದೇನೆ 3% ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ಹೆಚ್ಚಿನ ಅನುಕೂಲ ಏನು ಬೇಕು ಅಂತ ಹೇಳಿ ಗ್ರಾಹಕರು ಇಲ್ಲಿ ಆಲೋಚನೆಯನ್ನ ಮಾಡಬಹುದು. ಈ ರೀತಿಯ ಕ್ರೆಡಿಟ್ ಕಾರ್ಡ್ಗಳ ಸಂಖ್ಯೆ ಮಾರ್ಕೆಟ್ನಲ್ಲಿ ಬಹುತೇಕ ಇಲ್ಲವೇ ಇಲ್ಲ ಅಥವಾ ತೀರಾ ಕಡಿಮೆ ಅಂತೇಳಿ ನಾವು ಹೇಳ್ಬೋದು. ಶೇಷ, ಬಹುಶಃ ನೀವು ಹೇಳ್ತಾ ಇರೋದು ನೋಡಿದ್ರೆ ದಿನನಿತ್ಯದ ಬಳಕೆಗೆ ಈ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡೋದು ಬಹುಶಃ ಕರೆಕ್ಟ್ ಆಗಿ ಟೈಮಿಗೆ ನೀವು ಪೇ ಮಾಡ್ತಾ ಹೋಗ್ತೀರಿ ಅಂತ ಹೇಳಿದ್ರೆ ಇದು ಲಾಭದಾಯಕ ಆಗ್ಬೋದೇನೋ. ಖಂಡಿತ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಈಗ ನಾನು ಆಗ್ಲೇ ಹೇಳ್ದಂಗೆ 25,000 ಒಳಗಡೆ ನೀವು ಏನಂತ ಹೇಳಿದ್ರೆ ಬಳಕೆ ಮಾಡಿದ್ರೆ ತಿಂಗಳಿಗೆ 700 ರೂಪಾಯಿಗಿಂತ ಜಾಸ್ತಿ ಅಮೌಂಟ್ ಸಿಗುತ್ತೆ 3% ಕ್ಯಾಶ್ ಬ್ಯಾಕ್ ಪ್ರಕಾರ. 25,000ಕ್ಕಿಂತ ನೀವು ಹೆಚ್ಚಿಗೆ ಬಳಸ್ತೀರಿ ದಿನ ಬಳಕೆ ವಸ್ತುಗಳಿಗೆ ಅಂತ ಹೇಳಿದ್ರೆ ನಿಮಗೆ 5% ವರೆಗೂ ಕ್ಯಾಶ್ ಬ್ಯಾಕ್ ಕೊಡೋದ್ರಿಂದ ಇದರಿಂದ ಅನುಕೂಲ ಇದೆ ಅನ್ನೋದನ್ನ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ನಾವು ಹೇಳ್ಬೋದು. ಶೇಷ, ಸೊ ಈ ಕ್ರೆಡಿಟ್ ಕಾರ್ಡ್ ಅನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹೇಗೆ? ಈಗ ನೋಡಿ ಶೇಷ, ಈ ಕ್ರೆಡಿಟ್ ಕಾರ್ಡ್ ಅನ್ನು ಪಡ್ಕೋಬೇಕು, ಅದಕ್ಕೆ ನಾವು ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಇದೆ. ಆ ಮಾಹಿತಿಯನ್ನ ಬಳಸ್ಕೊಂಡು ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಪೆನಾಲ್ಟಿಗಳು ಮತ್ತೆ ಫೀಸ್ ಬಗ್ಗೆ
ಈ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಳ್ಳೋರಿಗೆ ಸ್ಪಷ್ಟವಾದ ಮಾಹಿತಿ ಇರಬೇಕು. ತುಂಬಾ ಸತಿ ಏನಂತ ಹೇಳಿದ್ರೆ ಬ್ಯಾಂಕ್ಗಳು ಅಥವಾ ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳು ಇದನ್ನ ಸರಿಯಾಗಿ ತಿಳಿಸಲ್ಲ ಗ್ರಾಹಕರಿಗೆ ಅನ್ನೋ ಒಂದು ದೂರಿದೆ. ಅದಕ್ಕೆ RBIನ ಅಪ್ಡೇಟೆಡ್ ಮಾರ್ಗಸೂಚಿಗಳ ಪ್ರಕಾರ 2025ರ ಕ್ರೆಡಿಟ್ ಕಾರ್ಡ್ ವಿತರಣೆ ಮತ್ತು ನಡವಳಿಕೆಯ ನಿರ್ದೇಶನಗಳು ಇದ್ರ ಪ್ರಕಾರ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಯಾವುದೇ ಕ್ರೆಡಿಟ್ ಕಾರ್ಡನ್ನು ಒಬ್ಬ ಗ್ರಾಹಕ ತೆಗೆದುಕೊಳ್ಳಿಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಎಲ್ಲ ಶುಲ್ಕಗಳ ಬಗ್ಗೆ ಸ್ಪಷ್ಟವಾಗಿ ಗ್ರಾಹಕನಿಗೆ ಬ್ಯಾಂಕ್ ಆಗಲಿ ಮತ್ತೊಂದಾಗಲಿ ಬೇರೆ ಯಾರ ಕ್ರೆಡಿಟ್ ಕಾರ್ಡ್ ಕೊಡ್ತಾರಲ್ಲ ಆ ಕಂಪ್ನಿಗಳಾಗಿ ಮಾಹಿತಿಯನ್ನು ಕೊಡಬೇಕು. ಯಾವ್ಯಾವ್ದ್ರ ವಿಚಾರವಾಗಿ ಕೊಡಬೇಕು? ವಾರ್ಷಿಕ ಶುಲ್ಕ, ನಗದನ್ನು ಹಿಂಪಡೆಯೋದಕ್ಕೆ ಶುಲ್ಕ, ವಿಳಂಬ ಪಾವತಿ ಶುಲ್ಕ, ಇದೆಲ್ಲ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಕೊಡಬೇಕು. ಬ್ಯಾಂಕ್ಗಳು ಮೊದಲೇ ತಿಳಿಸಿರುವ ಶುಲ್ಕಗಳನ್ನು ಮಾತ್ರ ವಿಧಿಸ್ಬೋದು. ನಂತರ ಯಾವುದೇ ಹಿಡನ್ ಚಾರ್ಜಸ್, ಗೌಪ್ಯ ಶುಲ್ಕಗಳನ್ನು ವಿಧಿಸುವಂತಿಲ್ಲ. ಒಂದು ವೇಳೆ ಶುಲ್ಕಗಳನ್ನು ಬದಲಾವಣೆ ಮಾಡಿದ್ರೆ, ಈಗ ಒಂದು ಶುಲ್ಕವನ್ನು ಕೊಟ್ಟಿರ್ತಾರೆ, ನಾನು ಕ್ರೆಡಿಟ್ ಕಾರ್ಡ್ ತಗೊಂಡೆ ಅದರ ಪ್ರಕಾರ, ಅದನ್ನು ನೀವು ಬದಲಾಯಿಸಿದ್ರೆ ನಾನು ಅದನ್ನು ಒಪ್ಪಿ ಬಳಸ್ಬೋದು. ಇಲ್ಲ ನಂಗೆ ಕ್ರೆಡಿಟ್ ಕಾರ್ಡ್ ಬೇಡ, ನೀವು ಶುಲ್ಕ ಜಾಸ್ತಿ ಮಾಡಿದ್ದೀರಿ ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಕಂಪನಿ ಯಾವುದೇ ಪ್ರಶ್ನೆಯನ್ನು ಕೇಳದೆ, ಯಾವುದೇ ದಂಡವನ್ನು ವಿಧಿಸದೆ ಕ್ರೆಡಿಟ್ ಕಾರ್ಡನ್ನು ವಾಪಸ್ ಪಡ್ಕೊಂಡು ಆ ಕ್ರೆಡಿಟ್ ಕಾರ್ಡನ್ನು ರದ್ದು ಮಾಡಬೇಕಾಗಿ ಬರುತ್ತೆ. ಇದನ್ನು ಗ್ರಾಹಕರು ತಿಳ್ಕೋಬೇಕು. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಮಾವಳಿಗಳ ಪ್ರಕಾರ. ಈ ತುಂಬಾ ಜನ ಕ್ರೆಡಿಟ್ ಕಾರ್ಡ್ನಲ್ಲಿ ಮೋಸ ಹೋಗೋದಿಲ್ಲಪ್ಪ ಅಂತ ಹೇಳಿದ್ರೆ ಮಿನಿಮಮ್ ಅಮೌಂಟ್ ಪೇ ಮಾಡಿಬಿಟ್ಟು ಸಾಲದ ಸುಳಿಗೆ ಸಿಕ್ಕಾಕೋತಾರೆ. ಈಗ ಉದಾಹರಣೆಗೆ ನೋಡಿ, ಒಟ್ಟು ಬಾಕಿ 40,000 ರೂಪಾಯಿ ಇದೆ ಅಂತೇಳಿ ನಾವು ಭಾವಿಸೋಣ. ಶೇಷ 40,000 ರೂಪಾಯಿಯನ್ನ ನೀವು ಕ್ರೆಡಿಟ್ ಕಾರ್ಡಲ್ಲಿ ಖರ್ಚು ಮಾಡಿದ್ದೀರಿ. ನೀವು ಮಿನಿಮಮ್ ಅಮೌಂಟ್ ಡ್ಯೂ, ನಿಮಗೆ ನಂಗೆ ಕಟ್ಟಕ್ಕಾಗಲ್ಲಪ್ಪ ಅಂತ ಹೇಳ್ಬಿಟ್ಟು ಬರೀ 5% ಆಫ್ ದಿ ಟೋಟಲ್ ಲೋನ್, ಕ್ರೆಡಿಟ್ ಕಾರ್ಡ್ ಲೋನ್ ಅಮೌಂಟ್ ನೀವು 2,500 ರೂಪಾಯಿಯನ್ನು ಕಟ್ತೀರಿ. ನೀವು ಪ್ರತಿ ತಿಂಗಳು ಕೇವಲ ಅದೇ ರೀತಿ ಮಿನಿಮಮ್ ಅಮೌಂಟ್ ಮಾತ್ರ ಕಟ್ತಾ ಹೋದರೆ ಈ 40,000 ರೂಪಾಯಿ ಬಾಕಿನ ತೀರ್ಸಕ್ಕೆ ಶೇಷ 18ರಿಂದ 24 ತಿಂಗಳು, ಅಂದರೆ ಹತ್ತತ್ರ 2 ವರ್ಷ ಬೇಕಾಗುತ್ತೆ. 40,000 ರೂಪಾಯಿ ಸಾಲವನ್ನು ತೀರಿಸಲಿಕ್ಕೆ ನೀವು ಪ್ರತಿ ತಿಂಗಳು 2,500 ರೂಪಾಯಿ ಹಂಗೆ ಮಿನಿಮಮ್ ಡ್ಯೂ ಅನ್ನು ಕಟ್ತಾ ಹೋದರೆ ಅಲ್ಲಿಗೆ ಎಷ್ಟು ಬಡ್ಡಿ ಆಯಿತು ಲೆಕ್ಕ ಹಾಕೊಳ್ಳಿ. ಯೂಶಲಿ 40 to 45% ಆ್ಯನ್ಯುವಲ್ ಇಂಟ್ರೆಸ್ಟು ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಇರುತ್ತೆ. ಹಾಗಾಗಿ ಈ ಮಿನಿಮಮ್ ಅಮೌಂಟ್ ಡ್ಯೂ ಸುಳಿಗೆ ಸಿಕ್ಕಾಕೋಬೇಡಿ. ಅಂದರೆ ಇಲ್ಲಿ ಲೆಕ್ಕ ಹಾಕೊಳ್ಳಿ, ನೀವು ತೆಗೆದುಕೊಂಡಿರೋ 40,000 ರೂಪಾಯಿಗೆ ನೀವು ಒಟ್ಟು ಎಷ್ಟು ಬಡ್ಡಿ ಕಟ್ತೀರಪ್ಪ? 18ರಿಂದ 24 ತಿಂಗಳ ಅವಧಿಲಿ ಅಂತ ಹೇಳಿದ್ರೆ 8ರಿಂದ 12,000ವರೆಗೆ ಬಡ್ಡಿನೇ ಬಂದ್ಬಿಡುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ನೀವು ಕ್ರೆಡಿಟ್ ಕಾರ್ಡನ್ನು ಬಳಸಿ ಮಿನಿಮಮ್ ಡ್ಯೂಗೆ ಮೊರೆ ಹೋಗಬೇಡಿ. ಫುಲ್ ಪೇಮೆಂಟನ್ನು ಮಾಡಿ ಮುಗಿಸಿ, ಆವಾಗ ನಿಮಗೆ ಕ್ರೆಡಿಟ್ ಕಾರ್ಡಿಂದ ಬೇರೆ ಬೇರೆ ಆಫರ್ಸು, ಬೇರೆ ಬೇರೆ ಕ್ಯಾಶ್ ಬ್ಯಾಕು ಇದೆಲ್ಲವನ್ನು ಪಡ್ಕೊಂಡು ಅದರ ಖುಷಿಯನ್ನು ಅನುಭವಿಸುವ ಜೊತೆಗೆ ಕ್ರೆಡಿಟ್ ಸ್ಕೋರನ್ನು ಜಾಸ್ತಿ ಮಾಡಿಕೊಂಡು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೀಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದೆಲ್ಲವನ್ನು ನೀವು ತಪ್ಪಿಸಿದ್ರೆ ಕ್ರೆಡಿಟ್ ಕಾರ್ಡ್ ನಿಮ್ಮನ್ನು ಸಾಲದ ಸುಳಿಗೆ ತಳ್ಳುತ್ತೆ. ಈಗ ನೋಡಿ, ನಾನು ಹೇಳ್ತಿದ್ದೆ ಈ ಕ್ರೆಡಿಟ್ ಕಾರ್ಡನ್ನು ಬಳಸೋದ್ರಿಂದ ಏನೆಲ್ಲ ಅನುಕೂಲಗಳು. ಒಂದನೇದು, 20ರಿಂದ 50 ದಿನಗಳ ಅವಧಿಯವರೆಗೆ ನಮಗೆ ಬಡ್ಡಿ ರಹಿತ ಸಾಲ ಸಿಗುತ್ತೆ. ಒಂದನೇದು. ಎರಡನೇದು, ಅದನ್ನು ನಿಗದಿತ ಅವಧಿಯಲ್ಲಿ ಕಟ್ಟಿದ್ರೆ ನಾವು ಯಾವುದೇ ಇಂಟ್ರೆಸ್ಟನ್ನು ಕಟ್ಟಬೇಕಾಗಿಲ್ಲ. ಈ ರೀತಿ ಕ್ರೆಡಿಟ್ ಕಾರ್ಡಿಂದ ಸಾಲವನ್ನು ಮಾಡಿ ಆನ್ ಟೈಮ್ ಪೇಮೆಂಟ್ ಮಾಡ್ತಾ ಬಂದರೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗುತ್ತೆ. ಕ್ರೆಡಿಟ್ ಸ್ಕೋರು 750, 800 ತನಕ ಹೋದಾಗ ಏನಾಗುತ್ತೆ, ಬ್ಯಾಂಕ್ಗಳು ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ನಲ್ಲಿ, ಅಂದರೆ ಏನು ಬಡ್ಡಿ ದರ ಇದೆ ಮಾರ್ಕೆಟ್ನಲ್ಲಿ ಅದಕ್ಕಿಂತ ಕಡಿಮೆ ಬಡ್ಡಿ ದರಕ್ಕೆ ಯಾವ ವ್ಯಕ್ತಿ ಈ ಕ್ರೆಡಿಟ್ ಸ್ಕೋರನ್ನು ಹೊಂದಿದ್ದಾನೋ ಅವನಿಗೆ ಸಾಲ ಕೊಡಲಿಕ್ಕೆ ತಯಾರಿರ್ತಾರೆ. ಅದು ಪರೋಕ್ಷವಾಗಿ ಸಾಲವನ್ನು ಪಡೆಯುವ ವ್ಯಕ್ತಿಗೆ ಈ ಬಡ್ಡಿ ದರ ಇಳಿಕೆಯ ಪರಿಣಾಮ ಲಾಭವೂ ಆಗುತ್ತೆ. ಇದು ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಕ್ಯಾಶ್ ಬ್ಯಾಕ್ಗಳು ಸಿಗುತ್ತೆ. ಈಗ ಕ್ರೆಡಿಟ್ ಕಾರ್ಡ್ ನಾನು ಪಾವತಿ ಮಾಡಿದೆ, ಕ್ರೆಡಿಟ್ ಪಾಯಿಂಟ್ಸು, ಬೋನಸ್ಸು, ಕ್ಯಾಶ್ ಬ್ಯಾಕು, ಈ ರೀತಿ ಸಾಕಷ್ಟು ಆಪ್ಷನ್ಗಳು ಸಿಗ್ತವೆ. ಸೊ ಈಗ ನೀವೇ ಹೇಳ್ದಂಗೆ ನಾವು ಮಾತನಾಡುತ್ತಿದ್ರೆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡೋದು ಹೇಗೆ ಅಂತ ನೀವು ತಿಳಿಸ್ಕೊಟ್ರೆ, ಯಾವ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ರಿ. ಬಟ್ ಇದಕ್ಕೆ ಸಂಬಂಧಿಸಿದಂತೆ RBI ನಿಯಮಗಳೇನಾದರೂ ಇದೆಯಾ? ಯಾವುದನ್ನು ಗ್ರಾಹಕ ತಿಳ್ಕೊಂಡಿರಬೇಕು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಅಂತ? ಈಗ ನೋಡಿ ಶೇಷ, ತುಂಬಾ ಕೇಸಲ್ಲಿ ಏನಾಗುತ್ತೆ, ಗ್ರಾಹಕನಿಗೆ ಕ್ರೆಡಿಟ್ ಕಾರ್ಡ್ನ ಸಾಧಕ ಬಾಧಕಗಳು ಗೊತ್ತೇ ಇರಲ್ಲ. ಅದು ಯಾವುದನ್ನು ತಿಳ್ಕೊಳ್ದೇನೆ ಅವನೇನಾದ್ರು ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೆ RBI ಒಂದು ನಿಯಮಾವಳಿಯನ್ನು ತಂದಿದೆ. ಏನಪ್ಪ ನಿಯಮಾವಳಿ ಅಂತ ಹೇಳಿದ್ರೆ, ಈಗ ಬ್ಯಾಂಕ್ನವರು ಅಥವಾ ಯಾವುದೇ ಕ್ರೆಡಿಟ್ ಕಾರ್ಡ್ ಕಂಪನಿ
ನಿರ್ದಿಷ್ಟ ಗ್ರಾಹಕನಿಗೆ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಅವನ ಅನುಮತಿಯನ್ನ ಪಡೆದೇ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡಬೇಕು. ಅನುಮತಿಯನ್ನ ಪಡೆಯದೆ ಒತ್ತಾಯ ಮಾಡಿ ಕ್ರೆಡಿಟ್ ಕಾರ್ಡ್ ಅನ್ನ ಮಾರಾಟ ಮಾಡುವ ಹಾಗಿಲ್ಲ, ಆಕ್ಟಿವೇಟ್ ಮಾಡೋಂಗಿಲ್ಲ. ಎಷ್ಟೋ ಸತಿ ಏನಾಗುತ್ತೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಕಳಿಸಿದೀವಿ ಆಕ್ಟಿವೇಟ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಆ ರೀತಿ ಮಾಡೋಂಗಿಲ್ಲ. ಅದು ಒಂದೇದು. ಒಂದು ವೇಳೆ ಅನುಮತಿ ಇಲ್ಲದೇನೆ ಆ ರೀತಿ ಆಕ್ಟಿವೇಟ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಝೀರೋ ಕಾಸ್ಟ್ ಅಲ್ಲಿ ರದ್ದು ಮಾಡಬೇಕು ಅಂತೇಳಿ RBI ನಿಯಮ ಹೇಳುತ್ತೆ. ಅಂದ್ರೆ ಉದಾಹರಣೆಗೆ ನೀವು ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಒಪ್ಪಿಗೆ ಕೊಟ್ಟೇ ಇರಲ್ಲ, ಆದ್ರೆ ಬ್ಯಾಂಕ್ನವರು ಕ್ರೆಡಿಟ್ ಕಾರ್ಡ್ ಕಂಪ್ನಿಯವರು ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕಳಿಸ್ಬಿಟ್ಟಿರ್ತಾರೆ. ನೀವು ಇದನ್ನ ಪಡೆದಿಲ್ಲ ಅಂತೇಳಿ, ನಾನು ಒಪ್ಪಿಗೆ ಕೊಟ್ಟಿಲ್ಲ ಅಂತೇಳಿ ಹೇಳಿದ್ರೆ ಅವರು ಯಾವುದೇ ಶುಲ್ಕವನ್ನು ಹೇರದೆ ನಿಮಗೆ ಕೊಟ್ಟಿರುವ ಕ್ರೆಡಿಟ್ ಕಾರ್ಡ್ ಅನ್ನ ರದ್ದು ಮಾಡಬೇಕಾಗಿ ಬರುತ್ತೆ. ಈ ಮಾಹಿತಿ ನಿಮಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಈಗ ಅನುಮತಿ ಪಡೆದೆ ನಮಗೆ ಕ್ರೆಡಿಟ್ ಕಾರ್ಡ್ ಅನ್ನ ಕೊಟ್ಬಿಟ್ಟಿದ್ರೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಒಂಬುಡ್ಸ್ಮನ್ಗೆ ದೂರನ್ನು ಕೂಡ ಸಲ್ಲಿಸಬಹುದು. ಆ ಮೂಲಕ ನಾವು ಪರಿಹಾರವನ್ನ ಕೂಡ ಕೇಳಬಹುದು. ಸೊ ಫೈನಲಿ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಬೇಕು ಅಥವಾ ಮಾಡ್ತಾ ಇರುವಂತವರು ಗಮನದಲ್ಲಿ ಇಟ್ಕೊಳ್ಬೇಕಾದಂತ ಅಂಶಗಳು ಯಾವ್ಯಾವುದು? ಈಗ ನೋಡಿ ಶೇಷ, ಸ್ಕ್ರೀನ್ ಮೇಲೆ ನಾನು ಒಂದೊಂದೇ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ನಿಮಗೆ ಕ್ರೆಡಿಟ್ ಕಾರ್ಡ್ ನ ವಾರ್ಷಿಕ ಬಡ್ಡಿ ದರ ಮತ್ತು ಬಡ್ಡಿಯನ್ನ ಹೇಗೆ ಲೆಕ್ಕ ಹಾಕ್ತಾರೆ ಅಂತ ಗೊತ್ತಿದೆಯಾ ಅಂತ ಮೊದಲು ಖಾತ್ರಿ ಮಾಡ್ಕೊಳ್ಳಿ. ಎರಡನೇದು, ಎಲ್ಲ ರೀತಿಯ ಶುಲ್ಕಗಳ ಬಗ್ಗೆ ನಿಮಗೆ ಮೊದಲೇ ಸ್ಪಷ್ಟವಾಗಿ ಬ್ಯಾಂಕ್ನವರು ಕ್ರೆಡಿಟ್ ಕಾರ್ಡ್ ಕಂಪ್ನಿಯವರು ತಿಳಿಸಿದ್ದಾರಾ ಅಂತೇಳಿ ಖಾತ್ರಿ ಮಾಡ್ಕೊಳ್ಳಿ. ತಿಳಿಸಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಕೇಳೋದನ್ನು ಮರಿಬೇಡಿ, ಮರೆತು ಆಮೇಲೆ ಸಮಸ್ಯೆಗೆ ಸಿಲ್ಕೋಬೇಡಿ. ಬಿಲ್ ಕಟ್ಟುವುದನ್ನು ಮರಿದೇ ಇರಿ. ಆನ್ ಟೈಮ್ ಬಿಲ್ಲನ್ನು ಪೇಮೆಂಟ್ ಮಾಡಿ. ನೀವು ಪೇಮೆಂಟ್ ರಿಮೈಂಡರ್ ಅಥವಾ ಆಟೋ ಪೇ ಸೆಟಪ್ ಮಾಡಿದ್ದೀರಾ? ಈಗ ಯಾವುದೋ ಒಂದು ಟೈಮ್ ಇರುತ್ತೆ, ನೀವು ಆ ಟೈಮ್ಗೆ ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ಫೈನ್ ಬರುತ್ತೆ, ಎರಡನೇದು ಡಿಲೇ ಮಾಡಿದರೆ ಬಡ್ಡಿ ಹಾಕ್ತಾರೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕೇವಲ ಮಿನಿಮಮ್ ಪೇಮೆಂಟ್ ಮಾಡೋದಕ್ಕೂ ಪೂರ್ತಿ ಪೇಮೆಂಟ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ ಅನ್ನೋದು ಗೊತ್ತಿರಲಿ. 30,000 ರೂಪಾಯಿ ತಗೊಂಡು 1,500 ರೂಪಾಯಿ ಮಿನಿಮಮ್ ಡ್ಯೂ ಕಟ್ಟಿದ್ರೆ ಸಮಸ್ಯೆ ಆಗಲ್ಲ ಅಂತ ತಿಳ್ಕೊಬೇಡಿ. ಅದಕ್ಕೆ ಬಡ್ಡಿ ಬೆಳೀತಾ ಇರುತ್ತೆ. ಮಿನಿಮಮ್ ಅಮೌಂಟ್ ಡ್ಯೂಗೂ ಟೋಟಲ್ ಅಮೌಂಟ್ ಡ್ಯೂಗೂ ವ್ಯತ್ಯಾಸ ಇದೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಪ್ರತಿ ತಿಂಗಳು ಪೂರ್ತಿ ಬಿಲ್ ಕಟ್ಟುವಷ್ಟು ಹಣಕಾಸಿನ ಶಿಸ್ತು ಮತ್ತು ಬಜೆಟ್ ನಿಮ್ಮ ಬಳಿ ಇದೆಯಾ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ. ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಕೆಲವರು ಒಂದು ಕ್ರೆಡಿಟ್ ಕಾರ್ಡ್ ತಗೋತಾರೆ, ಅದರ ಸಾಲ ತೀರ್ಸಕ್ಕೆ ಮತ್ತೊಂದು ಕ್ರೆಡಿಟ್ ಕಾರ್ಡ್ ತಗೋತಾರೆ, ಆ ಕ್ರೆಡಿಟ್ ಕಾರ್ಡ್ ಸಾಲ ತೀರ್ಸಕ್ಕೆ ಮತ್ತೊಂದು ಕ್ರೆಡಿಟ್ ಕಾರ್ಡ್ ತಗೋತಾರೆ. ಕ್ರೆಡಿಟ್ ಕಾರ್ಡ್ ಒಳಗೆ ಸುತ್ತಿ 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 ಕೊನೆಗೆ ಕ್ರೆಡಿಟ್ ಸ್ಕೋರು ಇಲ್ಲ, ಕ್ರೆಡಿಟ್ ಕಾರ್ಡು ಇಲ್ಲ, ಕ್ರೆಡಿಟ್ ಹಿಸ್ಟ್ರಿನೂ ಇಲ್ಲ, ಕೈಯಲ್ಲಿ ದುಡ್ಡು ಇಲ್ಲ ಅನ್ನೋ ಸ್ಥಿತಿಗೆ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಕ್ರೆಡಿಟ್ ಕಾರ್ಡನ್ನು ಎಚ್ಚರಿಕೆಯಿಂದ ಬಳಸಿದರೆ ಅದು ನಿಮಗೆ ವರದಾನ ಆಗುತ್ತೆ. ನೀವು ಎಚ್ಚರಿಕೆಯಿಂದ ಬಳಸ್ತಾ ಇದ್ರೆ ಅದು ನಿಮ್ಮ ಪಾಲಿಗೆ ಶಾಪವಾಗಿ ಪರಿಣಮಿಸುತ್ತೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಭಯ ಬೀಳುವಂಥವ್ರು ಹೇಗೆ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಬಹುದು ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ಎಸ್, ನೋಡಿದ್ರಲ್ಲ, ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಭಯ ಬೀಳಬೇಕಾಗಿಲ್ಲ, ಬಟ್ ಜಾಣತನದಿಂದ ಎಚ್ಚರಿಕೆಯಿಂದ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿದ್ರೆ ಅದರಿಂದ ನೀವು ಕೂಡ ಲಾಭ ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Bosswala. Be the boss.